ನಮಸ್ಕಾರ. ನಮ್ಮ ಶ್ರೀಮದ್ ರಾಮಾಯಣ ಸತ್ಸಂಗದ 33ನೇ ದಿನಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्. यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं मानुतिं नमत राक्षसान्तकम्. पूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्. वेदवेद्ये परे पुंसि जाते दशरथात्मजे ವೇದಪ್ರಾಚೇತ ಸಾದಾಸೀದ್ ಸಾಕ್ಷಾತ್ ರಾಮಾಯಣಾತ್ಮನ. ಶ್ರೀರಾಮಚಂದ್ರ ಹಾಗೂ ಆಚಾರ್ಯರ ಚರಣಗಳಲ್ಲಿ ವಂದಿಸ್ತಾ ಇವತ್ತಿನ ವಿಷಯ ನೋಡೋಣ. ನಿನ್ನೆ ನಾವು ನೋಡಿದ್ವಿ ಹೇಗೆ ಸುಗ್ರೀವ ಮತ್ತು ರಾಮ ಒಂದು ಮಿತ್ರತೆಯ ಒಂದು ಪ್ರತಿಜ್ಞೆ ಮಾಡಿಕೊಂಡು ಅಗ್ನಿ ಸಾಕ್ಷಿಯಾಗಿ ಅವರು ನಾವು ಒಬ್ಬೊಬ್ರಿಗೆ ಸಹಾಯ ಮಾಡ್ತೀವಿ, ಪರಸ್ಪರ ಸಹಾಯ ನಾವು ಮಾಡ್ಕೋತೀವಿ ಒಬ್ಬೊಬ್ಬರಿಗೆ ಅಂತ ಮಾತಾಡ್ಕೊಂಡಿರ್ತಾರೆ. ಈಗ ಮುಂದೆ ಏನಾಗುತ್ತೆ ಅಂದ್ರೆ ಸುಗ್ರೀವ ಮುಂದೆ ಮಾತಾಡ್ಕೊಂಡು ಹೇಳ್ತಾನೆ ರಾಮನಿಗೆ, ನಾವು ಆ ಪರ್ವತ ಶಿಖರದ ಮೇಲೆ ನಾವು ಅಲ್ಲಿ ಕೂತಿದ್ದಾಗ ನಾವು ನೋಡಿದ್ವಿ, ರಾವಣ ಒಂದು ವಿಮಾನದಲ್ಲಿ ಒಂದು ಮಹಿಳೆಯನ್ನ ಎಳ್ಕೊಂಡು ಹೋಗ್ತಾ ಇದ್ದ. ಆಗ ಅವಳು ಅಲ್ಲಿ ಆ ರಥದಲ್ಲಿದ್ದವಳು ಅವಳ ಮೇಲ್ವಸ್ತ್ರದಲ್ಲಿ ಏನೋ ಒಂದು ಆಭರಣಗಳನ್ನ ಒಂದಷ್ಟು ಗಂಟು ಮಾಡಿಬಿಟ್ಟು ಹಾಕಿದ್ಲು ನಮ್ಮ ಮೇಲೆ, ನನ್ನನ್ನು ನೋಡಿದ್ಲು ಅವಳು ಅಂತ ಹೇಳ್ತಾನೆ ಸುಗ್ರೀವ. ಇಲ್ಲಿ ವಾಲ್ಮೀಕಿ ಶ್ಲೋಕ, ಆತ್ಮನಾ ಪಂಚಮಂ ಮಾಂ ಹಿ ದೃಷ್ಟ್ವಾ ಶೈಲ ತಲೆ ಸ್ಥಿತಂ ಉತ್ತರೀಯಂ ತಯಾ ತ್ಯಕ್ತಂ ಶುಭಾನಿ ಆಭರಣಾನಿ ಚ. ನಾನು ಅಲ್ಲಿ 5ನೇ ವಾನರ ಅಂದ್ರೆ ಅವ್ರ ಜೊತೆ, ಸುಗ್ರೀವನ್ ಜೊತೆ ಇನ್ನೊಂದು 4 ಜನ ಇದ್ರು. ನಾನು 5ನೇ ವಾನರ, ನನ್ನನ್ನು ನೋಡಿದ್ಲು ಅವಳು. ಮತ್ತೆ ಆ ದೇವಿ ಆ ರಥದಲ್ಲಿ ಹೋಗ್ತಾ ಇರೋವಳು, ಅವಳ ಮೇಲ್ವಸ್ತ್ರದಲ್ಲಿ ಏನೋ ಆಭರಣಗಳನ್ನ, ಮಂಗಳವಾದ ಆಭರಣಗಳನ್ನ ಹಾಕಿದ್ಲು ಕೆಳಗೆ ನಮ್ಮ ಹತ್ರ. ಅದ್ ನನ್ನ ಹತ್ರ ಇದೆ ಅಂತ ಹೇಳ್ತಾನೆ. ಅವಾಗ ರಾಮಂಗ್ ತುಂಬಾ ಕುತೂಹಲ, ತೋರ್ಸು, ತಗೊಂಬಾ ಬೇಗ ನೋಡೋಣ ಅವಳ್ದೇನಾ ಅಂತ ಕೇಳ್ತಾರೆ. ಅವಾಗ ಸುಗ್ರೀವ ಅದೆಲ್ಲ ತರಿಸಿ ಅವ್ಳಿಗೆ ತೋರಿಸ್ತಾರೆ. ಅದನ್ನ ನೋಡಿದ ತಕ್ಷಣ ರಾಮ ಮತ್ತೆ ದುಃಖದಲ್ಲಿ ಅಳಗ್ತಾನೆ, ಬೇಜಾರ್ ಮಾಡ್ಕೋತಾನೆ. ಆಮೇಲೆ ಅದನ್ನ ಹೀಗೆ ತನ್ನ ಹೃದಯಕ್ಕೆ ಹಿಡ್ಕೊಂಡು ಅಳ್ತಾನೆ ತುಂಬಾ. ಮಾತ್ರ ಲಕ್ಷ್ಮಣನ ಹತ್ರ ತಿರುಗ್ಬಿಟ್ಟು, ನೋಡು ಲಕ್ಷ್ಮಣ, ನಿನಗ್ ಗೊತ್ತಾಗ್ತಾ ಇದೆಯಾ ಇದು ಸೀತೆದೇ ಆಭರಣನ, ನಿನಗ್ ಗೊತ್ತಾಗ್ತಾ ಇದೆಯಾ ಅಂತ ಕೇಳ್ತಾನೆ. ಆ ಸಮಯದಲ್ಲಿ ವಾಲ್ಮೀಕಿ ಹೇಳ್ತಾರೆ, ಏವಂ ಉಕ್ತಸ ತು ರಾಮೇಣ ಲಕ್ಷ್ಮಣೋ ವಾಕ್ಯಮಿದಂ ಅಬ್ರವೀತ್. ಇದನ್ ರಾಮ ಹೇಳ್ದಾಗ ಲಕ್ಷ್ಮಣ ಹೇಳ್ತಾನೆ, ನಾಹಂ ಜಾನಾಮಿ ಕೇಯೂರೆ ನಾಹಂ ಜಾನಾಮಿ ಕುಂಡಲೆ ನೂಪುರೇತು ಅಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ನನಗೆ ಈ ಕೈಯಲ್ಲಿ ಹಾಕಿರೋ ಬಳೆ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇಲ್ಲ, ಕಿವಿನಲ್ಲಿ ಹಾಕಿರೋ ಆ ಲೋಲ ನೋಡಿದ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಈ ಕಾಲುಂಗ್ರ, ಈ ಗೆಜ್ಜೆ ಕಾಲಲ್ಲಿ ಹಾಕಿರೋದು, ಇದು ಮಾತ್ರ ನಾನು ಸೀತೆದು ಅಂತ ಹೇಳ್ಬಹುದು. ಯಾಕೆಂದ್ರೆ ದಿನಾ ನಾನು ಅವ್ರಿಗೆ ನಮಸ್ಕಾರ ಮಾಡ್ತಾ ಇರುವಾಗ ಅದನ್ನ ನಾನು ಖಂಡಿತ ನೋಡ್ತಾ ಇದ್ದೆ. ಪಾದ ಪೂಜೆ ಮಾಡುವಾಗ ಸೀತೆಗೆ ಆ ಸಮಯದಲ್ಲಿ ನಮಸ್ಕಾರ ಮಾಡುವಾಗ ಈ ನೂಪುರಗಳನ್ನು ನಾನು ನೋಡ್ತಾ ಇದ್ದೆ ಅಂತ ಹೇಳ್ತಾನೆ ಲಕ್ಷ್ಮಣ. ಅಂದ್ರೆ ಇಲ್ಲಿ ಆಚಾರ್ಯರು ಹೇಳ್ತಾರೆ, ಯಾವ ರೀತಿ ಒಂದು ಭಾವ ಲಕ್ಷ್ಮಣನಿಗೆ ಸೇವೆ ಮಾಡಬೇಕು, ದೇವಿಯ ಪೂಜೆ ಮಾಡಬೇಕು, ಅಣ್ಣನ ಪತ್ನಿ ತಾಯಿ ಸಮಾನ ಅಂತ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ಲಕ್ಷ್ಮಣ ದಿನ ಸೀತೆಗೆ ನಮಸ್ಕಾರ ಮಾಡ್ತಾ ಇದ್ದ, ಇವ್ರು ನನ್ನ ತಾಯಿ ಸ್ಥಾನದಲ್ಲಿ ಅಂತ. ಅಂತ ಲಕ್ಷ್ಮಣನನ್ನ ಹೋಗಿ ಸೀತೆ ಏನೋ ಒಂದು ತುಂಬಾ ಕ್ರೂರವಾಗಿ ಬರ್ಟಾಗಿ ಏನೇನೋ ಮಾತಾಡಿ ಬೇಜಾರು ಮಾಡಿಸಿದ್ಲಲ್ಲ, ಅದಕ್ಕೆ ಇದೆಲ್ಲ ಇವಾಗ ನಡೀತಾ ಇದೆ, ಈ ತರ ಸೀತೆಗೆ ಕಷ್ಟ ಬಂದಿರೋದು ಅಂತ ಹೇಳ್ತಾರೆ. ಆ ಭಾವ ಲಕ್ಷ್ಮಣನ್ ಹೇಗೆ ಅಂದ್ರೆ, ನನ್ನ ಅಣ್ಣನ ಪತ್ನಿ ಅವ್ರು ನನ್ನ ತಾಯಿ ಸಮಾನ, ಅವ್ರನ್ನ ನಾನು ಪಾದದ ಮೇಲಿನ ಭಾಗ ನಾನು ನೋಡೇ ಇಲ್ಲ ಯಾವತ್ತು ಅಂತ ಹೇಳ್ತಾನೆ. ಬರೀ ಅವ್ರಿಗೆ ಪಾದ ಪೂಜೆ ಮಾಡಿ ಈ ನೂಪುರಗಳನ್ನ ಮಾತ್ರ ನಾನು ನೋಡಿದ್ದೀನಿ ಅಂತ ಹೇಳ್ತಾನೆ ಲಕ್ಷ್ಮಣ. ಈಗ ಸುಗ್ರೀವ ಮತ್ತು ರಾಮ ಮಾತಾಡ್ಕೋತಾರೆ. ಅವಾಗ ರಾಮ ಹೇಳ್ತಾನೆ, ಏನಕ್ಕೆ ವಾಲಿಗೂ ನಿನಗೂ ಈ ತರ ಒಂದು ವೈರತ್ವ ಏನಕ್ಕೆ ಬಂತು, ಯಾಕೆ ಅವನ್ ನಿನ್ನನ್ನು ಕೊಲೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ, ಏನಕ್ಕೆ ನೀನ್ ಇಲ್ಲಿ ಬಚ್ಚಿಟ್ಕೊಂಡಿದ್ಯಾ ಈ ಪರ್ವತದಲ್ಲಿ ಅಂತೆಲ್ಲ ಕೇಳಿದಾಗ ಸುಗ್ರೀವ ಎಲ್ಲಾ ಸಂಪೂರ್ಣ ಕಥೆಯನ್ನ ಹೇಳ್ತಾನೆ.
ಸುಗ್ರೀವ ಹೇಳ್ತಾನೆ, ಯಾವ ತರ ಮಾಯಾವಿ ಅಂತ ಒಂದು ರಾಕ್ಷಸ ಬಂದಿದ್ದ. ಅವನ್ ಬಂದ್ಬಿಟ್ಟು ವಾಲಿಗೆ ಒಂದು ಸವಾಲ್ ಕೊಟ್ಟ. ನೀನ್ ಬಾ, ನಿನ್ ದಮ್ಮಿದ್ರೆ ನಿನ್ನಲ್ಲಿ, ನಿನ್ ಶಕ್ತಿ ಇದ್ರೆ ಬಂದ್ ನನ್ನ ಹತ್ರ ಯುದ್ಧ ಮಾಡು ಅಂತ. ವಾಲಿ ಹೋಗ್ತಾನೆ ಅವನಿಂದೆ. ಸರಿ, ವಾಲಿಗೆ ಏನಾದ್ರೂ ಆಗ್ಬಿಡುತ್ತೆ ಅಂತ ಭಯ ಪಟ್ಕೊಂಡು ಸುಗ್ರೀವಾನು ಜೊತೆಲಿ ಹೋಗ್ತಾನೆ. ಆ ಮಾಯಾವಿ ಎಲ್ಲೋ ಓಡ್ ಹೋಗ್ತಾನೆ, ಕಾಡೊಳಗೆ ಹೋಗ್ತಾನೆ. ಇವರಿಬ್ರು ಹಿಂದೆ ಹಿಂದೆ ಹೋಗ್ತಾರೆ. ಅಲ್ಲಿ ಹೋದ್ರೆ ಯಾವುದೋ ಒಂದು ಗುಹೆ ಒಳಗೆ ಹೋಗ್ಬಿಡ್ತಾನೆ ಆ ಮಾಯಾವಿ. ಆವಾಗ ವಾಲಿ ಸುಗ್ರೀವಂಗೆ ಹೇಳ್ತಾನೆ, ನಾನು ಒಳಗೆ ಹೋಗ್ತೀನಿ, ನಾನು ಅವನನ್ನ ಅಲ್ಲಿ ನಾಶ ಮಾಡ್ಬಿಟ್ಟು ನಾನು ಬರ್ತೀನಿ. ನೀನ್ ಇಲ್ಲೇ ಕಾಯ್ತಾ ಇರು ನನಗೋಸ್ಕರ, ನೀನು ಒಳಗೆ ಬರಬೇಡ, ನೀನ್ ಇಲ್ಲೇ ಇರು, ನಾನು ಹೋಗಿ ಅವನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ವಾಲಿ ಒಳಗೆ ಹೋಗ್ತಾನೆ. ದಿನಗಟ್ಲೆ ಆಗ್ಬಿಡುತ್ತೆ, ವಾರಗಟ್ಲೆ ಆಗ್ಬಿಡುತ್ತೆ, ತಿಂಗಳುಗಟ್ಲೆ ಆಗಿ ವರ್ಷ ಆಗ್ತಾ ಬರುತ್ತೆ. ಯಾರು ಆಚೆ ಬಂದಿಲ್ಲ, ವಾಲಿ ಇನ್ನ ಬಂದೇ ಇಲ್ಲ. ಈ ಸುಗ್ರೀವ ಅಲ್ಲೇ ಕೂತ್ಕೊಂಡು ಹೊರಗಡೆ, ಆ ಗುಹೆಯ ಹೊರಗಡೆ ಕೂತ್ಕೊಂಡು ಕಾಯ್ತಾನೇ ಇದ್ದಿರ್ತಾನೆ. ಯಾರು ಬರ್ಲಿಲ್ಲ. ಕಡೆಗೆ ಸ್ವಲ್ಪ ಹೊತ್ತಾದ್ಮೇಲೆ ಅಷ್ಟು ಆಲ್ಮೋಸ್ಟ್ ಒಂದು ವರ್ಷ ಆಗ್ತಾ ಬಂತು. ಆ ಸಮಯದಲ್ಲಿ ಅಲ್ಲಿ ಒಳಗಿಂದ ಜೋರಾಗಿ ಆ ಮಾಯಾವಿ ಧ್ವನಿ, ಏನೋ ಜೋರಾಗಿ ಕೂಗ್ತಾ ಇರೋ ತರ ಶಬ್ದ ಬರುತ್ತೆ. ಆದ್ರೆ ವಾಲಿದು ಸದ್ದೇ ಕೇಳಿಸಲ್ಲ. ವಾಲಿ ಧ್ವನಿ ಒಂಚೂರು ಕೇಳಿಸೋದೇ ಇಲ್ಲ. ಸೊ ಸುಗ್ರೀವನ್ಗೆ ಏನ್ ಭಯ ಆಗುತ್ತೆ ಅಂದ್ರೆ, ಓ, ಈ ಮಾಯಾವಿ ವಾಲಿನ ಕೊಂದ್ ಹಾಕ್ಬಿಟ್ಟಿದ್ದಾನೆ. ಈಗ ಅವನಿಲ್ಲಿಂದ ಆಚೆ ಬಂದ್ರೆ ನನ್ನನ್ನು ಇದ್ ಮಾಡ್ತಾನೆ, ಮತ್ ಕಿಷ್ಕಿಂದೆ ಮೇಲೂ ಅವನು ರಾಜ್ಯ ಮಾಡಕ್ ಶುರು ಮಾಡ್ತಾನೆ. ಅದಾಗ್ಬಾರ್ದು ಅಂತ ಹೇಳಿ ಸುಗ್ರೀವ ಏನ್ ಮಾಡಿದ್ದಾನೆ, ಆ ಗುಹೆ ಬಾಯಿ ಇದೆಯಲ್ಲ, ಅದು ಓಪನಿಂಗ್ ಇದೆಯಲ್ಲ, ಅದನ್ನ ಒಂದು ದೊಡ್ಡ ಕಲ್ಲು ಹಾಕ್ಬಿಟ್ಟು ಮುಚ್ಬಿಟ್ಟಿದ್ದಾನೆ ಅಲ್ಲಿ. ಯಾರು ಅಲ್ಲಿ ಒಳಗಿಂದ ಆಚೆ ಬರ್ದೇ ಇರೋ ತರ ಮುಚ್ಬಿಟ್ಟು ಅವನ್ ಕಿಷ್ಕಿಂದೆಗೆ ವಾಪಸ್ ಬರ್ತಾನೆ. ಬಂದ್ಬಿಟ್ಟು ಅಲ್ಲಿರೋ ಮಂತ್ರಿಗಳ ಹತ್ರ ಎಲ್ಲ ಹೇಳ್ತಾನೆ, ಈ ತರ ಆಯ್ತು ಅಂತ. ಅವಾಗ ಅವರೆಲ್ಲ ಅವನಿಗೆ ಅಡ್ವೈಸ್ ಮಾಡ್ತಾರೆ. ಏನಂದ್ರೆ, ಈ ಇಷ್ಟು ಸಮಯ ಆಯ್ತು, ರಾಜಾನೇ ಇಲ್ಲ ಕಿಷ್ಕಿಂಧೆನಲ್ಲಿ. ಈ ತರ ಇದ್ರೆ ಅರಾಜಕ ಶುರುವಾಗ್ಬಿಡುತ್ತೆ, ತುಂಬಾ ಕಷ್ಟ ಆಗತ್ತೆ ಎಲ್ರನ್ನು ಕಂಟ್ರೋಲ್ ಮಾಡಕ್ಕೆ. ಇವಾಗ ಹೆಂಗೂ ವಾಲಿ ಸತ್ತೋಗಾಗಿದೆ, ವಾಲಿ ಇವಾಗ ಬರೋ ಚಾನ್ಸೇ ಇಲ್ಲ. ಆಗ ನೀನೇ ರಾಜ ಆಗ್ಬೇಕು ಅಂತ ಅವರು ಸಲಹೆ ಕೊಟ್ಟು ಸುಗ್ರೀವನನ್ನ ಕಿಷ್ಕಿಂಧೆಯ ರಾಜ ಮಾಡ್ಬಿಡ್ತಾರೆ. ಸ್ವಲ್ಪ ದಿನ ಆಗಿದ ನಂತರ ವಾಲಿ ಬರ್ತಾನೆ. ಅವನ್ ಬಂದು ತುಂಬಾ ಕೋಪದಿಂದ ಬರ್ತಾನೆ. ಈ ಸುಗ್ರೀವ ಬೇಕಂತ ಈ ಷಡ್ಯಂತ್ರ ಮಾಡಿದಾನೆ, ಅವನ್ಗೆ ರಾಜ ಆಗ್ಬೇಕಿತ್ತು ಅಂತ ಹೇಳಿ ನನ್ನನ್ನಲ್ಲಿ ಅವನು, ನಾನ್ ಸತ್ತೋಗ್ಬೇಕು ಅಂತ ಆ ಗುಹೆನ್ ಮುಚ್ಬಿಟ್ಟು ಬಂದಿದ್ದಾನೆ ಅಂತ ಹೇಳ್ತಾನೆ ವಾಲಿ. ಅವಾಗ ಸುಗ್ರೀವ ತುಂಬಾ ಬೇಡ್ಕೋತಾನೆ, ಕ್ಷಮೆ ಕೇಳ್ತಾನೆ. ಇಲ್ಲ ಅಣ್ಣ, ನನಗ್ ಗೊತ್ತಾಗ್ಲಿಲ್ಲ, ಆ ಜೋರಾಗಿ ನಿನ್ ಶಬ್ದ ಏನು ನನ್ಗೆ ಧ್ವನಿನೇ ಕೇಳಿಸ್ಲಿಲ್ಲ, ಆ ರಾಕ್ಷಸನ್ ಧ್ವನಿ ಮಾತ್ರ ಕೇಳಿಸ್ತು. ಅದಕ್ಕೆ ನಿನ್ಗೇನೋ ಆಗ್ಬಿಡ್ತೇನೋ, ಆ ರಾಕ್ಷಸ ಹೊರಗಡೆ ಬರಬಾರ್ದು ಅಂತ ಹೇಳಿ ನಾನು ಆ ಇದನ್ನ ಮುಚ್ಚಿ ಬಂದಿದೆ. ಸರಿ, ಇವಾಗ ನನ್ ತಪ್ಪಾಯ್ತು, ನನ್ನನ್ನು ಕ್ಷಮಿಸ್ಬೇಕು ನೀನು ಅಂತ ಕಾಲಿಗೆ ಬೀಳ್ತಾನೆ. ಸುಗ್ರೀವ ಅವನ್ ಹೇಳಿದ ಮಾತು ಏನು ಕೇಳಕ್ ರೆಡಿ ಇಲ್ಲ, ಒದ್ದಾಕ್ತಾನೆ ಅವನನ್ನ. ಆಮೇಲೆ ಸುಗ್ರೀವ ವಾಲಿ ಕೇಳಕ್ ರೆಡಿ ಇಲ್ಲ, ಸುಗ್ರೀವನ್ನ ಒದ್ಬಿಡ್ತಾನೆ. ಸುಗ್ರೀವ ಇನ್ನ ಮತ್ತೆ ಬರ್ತಾನೆ, ಕೇಳ್ತಾನೆ, ನನ್ನ ಕ್ಷಮಸು, ಇವಾಗ ನೀನ್ ಬಂದಿದ್ಯಲ್ಲ, ಹೇಗೂ ನೀನೇ ರಾಜನಾಗಿರು, ನನ್ಗೇನ್ ಈ ರಾಜ್ಯ ಬೇಕಾಗಿಲ್ಲ, ನನ್ಗೇನ್ ಆಳೋ ಹುಚ್ಚಿಲ್ಲ ಅಂತ ಹೇಳ್ತಾನೆ. ಅದನ್ನೂ ಕೇಳಕ್ ರೆಡಿ ಇಲ್ಲ ವಾಲಿ. ನಿನ್ನ ಸಾಯಿಸ್ತೀನಿ ಅಂತ ಅವನ್ ಹಿಂದೆ ಓಡುತ್ತಾನೆ. ಆವಾಗ ಈ ಸುಗ್ರೀವ ಇನ್ ಬೇರೆ ಏನು ಅವನ್ಗೆ ಗತಿ ಇಲ್ಲದೆ ಓಡ್ ಹೋಗ್ಬಿಟ್ಟು ಈ ಋಷ್ಯಮುಖ ಪರ್ವತದಲ್ಲಿ ಹೋಗಿ ಬಚ್ಚಿಟ್ಕೋತಾನೆ. ಯಾಕೆ ಆ ಋಷ್ಯಮುಖ ಪರ್ವತದಲ್ಲಿ ಅಂದ್ರೆ, ಒಂದ್ಸರಿ ಇನ್ನ ಬೇರೆ ಒಂದ್ ಸಮಯದಲ್ಲಿ ಈ ವಾಲಿ ಏನ್ ಮಾಡಿದ್ದ, ದುಂದುಬಿ ಅಂತ ಒಂದು ರಾಕ್ಷಸನನ್ನ ಆಮ್, ಕೊಂದಿದ್ದ. ಕೊಂದ್ಮೇಲೆ ಅವನನ್ನ ಕಾಲಿಂದ ಒದ್ದಾಕ್ಬಿಟ್ಟು ದೂರ ಎಲ್ಲೋ ಹಾಕ್ಬಿಟ್ಟಿದ್ದ ಆ ಶರೀರ. ಆವಾಗ ಆ ದುಂದುಬಿ, ಆ ಸತ್ತೋಗಿರೋ ದುಂದುಬಿಯ ಹೆಣ ಅಲ್ಲಿ ಹೋಗಿ ಬಿತ್ತಲ್ಲ, ಆ ಸಮಯದಲ್ಲಿ ಈ ಋಷಮುಖ ಪರ್ವತದ ಹತ್ರ ಆ ಮತಂಗ ಮುನಿಗಳ ಆಶ್ರಮ ಇತ್ತಲ್ಲ, ಅಲ್ಲಿ ಅದು ರಕ್ತ ಬಿದ್ದಿತ್ತು ಅಲ್ಲಿಂದ, ಆ ಹೆಣದಿಂದ. ಸೊ ಆ ರಕ್ತ ಬಿದ್ದಾಗ ಆ ಋಷಿಗ್ ತುಂಬಾ ಕೋಪ ಬಂದು, ಯಾರು ಈ ತರ ಈ ರಕ್ತ ಇಲ್ಲಿ ಬೀಳೋ ತರ ಮಾಡಿದಾರೋ ಅವ್ರು ಈ ಜಾಗಕ್ಕೆ ಬಂದ್ರೆ ಅವ್ರಿಗೆ ತಲೆ ಸಿಡ್ದು ಹೋಗುತ್ತೆ ಅಂತ ಶಾಪ ಕೊಟ್ಟಿದ್ರು. ಸೊ ಆ ಹೆದರಿಕೆಯಿಂದ ಈ ವಾಲಿ ಆ ಋಷಮುಖ ಪರ್ವತಕ್ಕೆ ಬರ್ತಾ ಇರ್ಲಿಲ್ಲ. ಅದಕ್ಕಾಗಿ ಸುಗ್ರೀವ ಏನ್ ಮಾಡ್ತಾನೆ, ಅಲ್ಲಿ ಹೋಗಿ ಬಚ್ಚಿಟ್ಕೋತಾನೆ. ಸೊ ಇಲ್ಲಿ ನಾನು ಸೇಫ್ ಆಗಿರ್ಬೋದು, ವಾಲಿ ಖಂಡಿತ ಇಲ್ಲಿ ಜಾಗಕ್ಕೆ ಬರಕ್ಕಾಗಲ್ಲ ಅಂತ ಹೇಳಿ. ಮತ್ ಮುಂದೆ ಈ ವಾಲಿ ಏನ್ ಮಾಡಿದ, ಇವಾಗ ಏನ್ ಮಾಡ್ದ ವಾಲಿ, ಸುಗ್ರೀವನ್ ಮೇಲೆ ಕೋಪಿಸ್ಕೊಂಡ. ಸುಗ್ರೀವನ್ ಕ್ಷಮೆ ಮಾಡಕ್ ರೆಡಿ ಇರ್ಲಿಲ್ಲ. ಸುಗ್ರೀವನಿಂದ ರಾಜ್ಯವನ್ನ ಹೇಳ್ಕೊಂಡ. ಅದಷ್ಟೇ ಅಲ್ಲ, ಸುಗ್ರೀವ ಏನ್ ನನ್ ಕ್ಷಮಿಸು ಅಂತ, ನಾನ್ ನಿನ್ ಶರಣಲ್ಲಿದ್ದೀನಿ ಅಂತ ಅವನ್ ಶರಣಾಗತನಾದ್ರೆ ಅವನಿಗೆ ಯಾವುದೂ ರೀತಿಯ ಕ್ಷಮೆ ಕೊಡ್ಲಿಲ್ಲ. ಇನ್ನ ವರ್ಸ್ಟ್ ಅಂದ್ರೆ, ಈ ಸುಗ್ರೀವನ ಹೆಂಡತಿ ಇದ್ಲು ರುಮಾ ಅಂತ, ಅವಳನ್ನ ಫೋರ್ಸ್ ಆಗಿ ತನ್ನ ಹೆಂಡತಿ ಮಾಡ್ಕೊಂಡ್ ಬಿಡ್ತಾನೆ, ತನ್ನ ಪತ್ನಿ ತರ ಟ್ರೀಟ್ ಮಾಡ್ತಾನೆ. ಸೊ ಶಾಸ್ತ್ರದಲ್ಲಿ ಹೇಳಿದೆ, ಯಾವಾಗ ಯಾರಾದ್ರೂ ನಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದಾಗ ಖಂಡಿತ ಅವ್ರನ್ನ ನಾವು ರಕ್ಷಿಸ್ಬೇಕು. ಅದು ಅಣ್ಣ ಅಂತ ಇರೋನು ತಮ್ಮನನ್ನ ರಕ್ಷಿಸ್ಲೇಬೇಕು. ಎರಡನೇದಾಗಿ ಅದ್ ಮಾಡ್ಲಿಲ್ಲ ಅಂದ್ರೆ ಪಾಪ. ಎರಡನೇದಾಗಿ ತಮ್ಮನ ಹೆಂಡತಿ ಇರ್ತಾಳಲ್ಲ, ಅವಳು ಮಗಳ ಸಮಾನ.
ಅಂಥವ್ರ ಹತ್ರ ಈ ಥರ ಕೆಟ್ಟ ಸಂಬಂಧ ಮಾಡ್ಕೊಂಡ್ರೆ ಅದು ತುಂಬ ಪಾಪ ತಂದ್ಕೊಡುತ್ತೆ. ಅದು ಅಧರ್ಮ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಇದೆಲ್ಲಾನು ವಾಲಿ ಮಾಡಿದ್ದ. ಸೊ ಇವಾಗ ಈ ಸುಗ್ರೀವ ಇದೆಲ್ಲ ಹೇಳ್ತಾನೆ ರಾಮನಿಗೆ. ಸೊ ರಾಮ ಹೇಳ್ತಾರೆ, ಇದೆಲ್ಲ ಖಂಡಿತ ಅಧರ್ಮಿ ಕೃತ್ಯಗಳು ವಾಲಿ ಮಾಡಿರೋದು. ನಾನು ಅವನನ್ನ ಸಂಹಾರ ಮಾಡಿಬಿಟ್ಟು ನಿನಗೆ ರಾಜ್ಯ ಬರೋ ಥರ, ನಿನಗೆ ನಿನ್ನ ಹೆಂಡತಿ ಪುನಃ ಸಿಗೋ ಥರ ನಾನು ಮಾಡಿಕೊಡ್ತೀನಿ ಅಂತ. ಸುಗ್ರೀವನು ಹೇಳ್ತಾನೆ, ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೀನಿ, ನಾನು ರಾಜ ಆದ್ಮೇಲೆ ಈ ವಾನರ ಸೈನ್ಯ ಎಲ್ಲ ನನ್ನ ಕಂಟ್ರೋಲಲ್ಲಿರುತ್ತೆ. ಆವಾಗ ನಾನು ನಿಮ್ಮ ಜೊತೆ ಬರ್ತೀನಿ. ನಾವು ಹೋಗ್ಬಿಟ್ಟು ರಾವಣನನ್ನ ಯುದ್ಧದಲ್ಲಿ ನಾವು ಅವನನ್ನ ವಿಜಯ ಪಡೆದು ನಾವು ಅವನನ್ನ ಸಂಹಾರ ಮಾಡಿಬಿಟ್ಟು ನಾವು ಸೀತೆಯನ್ನು ಕರ್ಕೊಂಬರೋಣ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಅವನು ಪ್ರಾಮಿಸ್ ಮಾಡ್ತಾನೆ. ಸೊ ಈ ಥರ ಇವಾಗ ಡಿಸೈಡ್ ಆದಮೇಲೆ, ಸರಿ ಇವಾಗ ಇನ್ನೇನಕ್ಕೆ ಕಾಯೋದು, ಇವಾಗಲೇ ಹೋಗ್ಬಿಟ್ಟು ನೀನು ವಾಲಿನ ಕರ್ಕೊಂಬಾ, ಅವನ್ ಕರಿ ನೀನು ಯುದ್ಧಕ್ಕೆ, ಆವಾಗ ಆ ಸಮಯದಲ್ಲಿ ನಾನು ನೋಡ್ಬಿಟ್ಟು ಅವನನ್ನ ಸಂಹಾರ ಮಾಡ್ತೀನಿ ಅಂತ ರಾಮ ಹೇಳ್ತಾರೆ. ಆವಾಗ ಸುಗ್ರೀವ ಹೇಳ್ತಾನೆ, ಸರಿ ಇದೆಲ್ಲ ಮಾಡ್ಬೋದು, ನನಗೆ ಗೊತ್ತು ನೀವು ತುಂಬಾ ನಿಮ್ಮಲ್ಲಿ ಕ್ಷಮತೆ ಇದೆ ಅಂತ, ಆದರೆ ನನಗೆ ವಾಲಿ ತುಂಬಾ ಶಕ್ತಿವಂತ. ಸೊ ನಿಮ್ಮ ಕೆಪಾಸಿಟಿ ವಾಲಿ ಲೆವೆಲ್ಗೆ ಮ್ಯಾಚ್ ಆಗುತ್ತಾ ಅಂತ ನಾನು ನೋಡಬೇಕು. ನಿಮಗೂ ವಾಲಿಯಷ್ಟೇ ಪರಾಕ್ರಮ ಇದೆಯಾ ಅಂತ ನಾನು ನೋಡಬೇಕು ಅಂತ, ನಾನು ಪರೀಕ್ಷೆ ಮಾಡಬೇಕು ಅಂತಾನೆ ಸುಗ್ರೀವ. ಸರಿ ರಾಮ ಸುಮ್ಮನೆ ಇರ್ತಾರೆ. ಮೊದಲನೇದಾಗಿ ಒಂದು ಅದೇ ಆ ದುಂದುಬಿ ಅಂತ ರಾಕ್ಷಸ ಅಲ್ಲಿ ಬಿದ್ದಿದ್ನಲ್ಲ, ಆ ಹೆಣ ಇತ್ತಲ್ಲ, ಅದನ್ನ ತೋರಿಸ್ತಾನೆ ಸುಗ್ರೀವ. ವಾಲಿ ಇದನ್ನ ಕಿಷ್ಕಿಂಧೆಯಿಂದ ಇಲ್ಲಿ ತನಕ ಒದ್ದಿದ್ದ, ಅಷ್ಟ ಅವನಿಗೆ ಶಕ್ತಿ ಇತ್ತು. ನೀವ್ ಎಷ್ಟು ದೂರ ಅದನ್ನ ಒದಿಬಹುದು ಅಂತ ನಾನು ನೋಡ್ಬೇಕು ಅಂತಾನೆ. ರಾಮ ಏನ್ ಮಾಡ್ತಾರೆ ಅಂದ್ರೆ, ಆ ಹೆಣದ ಹತ್ರ ಹೋಗ್ಬಿಟ್ಟು ಸುಮ್ಮನೆ ಅಲ್ಲಿ ಅವರು ಕಾಲಿನ ಬೆರಳು ಅದನ್ನ ಆ ಟೋ ಅಲ್ಲಿ ಟಚ್ ಮಾಡ್ತಾರೆ ಅಷ್ಟೇ. ಏನು ಅವ್ರು ಜೋರಾಗಿ ಒದಿಯಲ್ಲ, ಏನು ಮಾಡಲ್ಲ. ಸುಮ್ಮನೆ ಆ ಹೆಬ್ಬೆರಳು ಅಂತಾರ ಅದಕ್ಕೆ, ಅದರಲ್ಲಿ ಹಿಂಗೊಂಚೂರು ಅಲ್ಲಾಡಿಸ್ತಾರೆ. ಆ ರಾಮನ್ ಪಾದ ಅಲ್ಲಿ ಚೂರ್ ಟಚ್ ಆಗಿ ಅದೊಂಚೂರು ಹಿಂಗೆ ಅಲ್ಲಾಡ್ಸಿದ್ದಕ್ಕೇನೆ ಆ ಹೆಣ ಹೋಗ್ಬಿಟ್ಟು 10 ಯೋಜನೆ ಅಷ್ಟು ಡಿಸ್ಟೆನ್ಸ್ ತುಂಬಾ ದೂರ ಹೋಗಿ ಬಿದ್ಬಿಡುತ್ತೆ. ಸರಿ, ಸುಗ್ರೀವನ್ ಖುಷಿ ಆಗುತ್ತೆ. ಆದ್ರೆ ಅವನು ಹೇಳ್ತಾನೆ, ಏನೇ ಆದ್ರೂ ಇದು ಇವಾಗ ಇದ್ರಲ್ಲಿ ಮಾಂಸ ಇಲ್ಲ, ಮಜ್ಜೆ ಇಲ್ಲ, ಏನಿಲ್ಲ, ಬರೀ ಇದು ಮೂಳೆಗಳಷ್ಟೇ. ಸೊ ಅದು ವೇಟ್ ಏನ್ ಜಾಸ್ತಿ ಇದ್ದಿರಲ್ಲ, ನಾನು ನಿಮ್ಮನ್ನ ಟೆಸ್ಟ್ ಮಾಡಬೇಕು ಅಂತಾನೆ. ನೆಕ್ಸ್ಟ್ ಏನ್ ತೋರಿಸ್ತಾನೆ ಅಂದ್ರೆ, ಅಲ್ಲಿ ಈ ಸಾಲ ವೃಕ್ಷಗಳಿರುತ್ತೆ. ಅದು ಸಾಲ ಅನ್ನೋದು ಸಂಸ್ಕೃತ, ನನಗೆ ಕನ್ನಡದಲ್ಲಿ ಏನೋ ಹೇಳ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿಲ್ಲಿ ಅದೊಂದು ವೃಕ್ಷ, ತುಂಬಾ ದಪ್ಪ ಇರುವಂತ ವೃಕ್ಷ. ಆ ಮರ ಅಲ್ಲಿ ತೋರಿಸ್ಬಿಟ್ಟು, ವಾಲಿಗೆ ಎಷ್ಟು ಕೆಪಾಸಿಟಿ ಇತ್ತು ಅಂದ್ರೆ, ಅವನೊಂದು ಬಾಣ ಬಿಟ್ರೆ ಅದು ಒಂದು ಮರದಿಂದ ಹೋಗಿ ಅದರಿಂದ ಆಚೆ ಬಂದು ಬೇರೆ ಕಡೆಯಿಂದ ನೆಕ್ಸ್ಟ್ ಮರಕ್ಕೆ ಹೋಗಿ ಹೊಡಿತಾ ಇತ್ತು. ಮತ್ತು ಅವನ್ಗೆ ಎಷ್ಟಿದಂದ್ರೆ, ಅವನು ಹೊಡೆದಿದ್ದ ಆ ಬಾಣದಲ್ಲಿ ಎಷ್ಟು ಪವರ್ ಅಂದ್ರೆ, ಆ ಮರ ಯಾವುದನ್ನು ಹೊಡಿತಾನಲ್ಲ ಅದ್ರ ಮೇಲಿಂದ ಎಲೆಗಳೆಲ್ಲ ಉದುರು ಹೋಗ್ಬಿಡುತ್ತೆ, ಅಷ್ಟು ಫೋರ್ಸಿಂದ ಅವನು ಹೊಡಿತಾ ಇದ್ದ ಅಂತ ಹೇಳ್ತಾನೆ ಇವನು ಸುಗ್ರೀವ. ಸರಿ, ರಾಮ ಏನ್ ಮಾಡ್ತಾನೆ, ರಾಮನು ಬಾಣ ರೆಡಿ ಮಾಡ್ಕೋತಾನೆ, ಧನುಷ್ಯಕ್ಕೆ ಕರೆಕ್ಟಾಗಿ ಜೋಡಿಸಿಟ್ಕೊಳ್ತಾನೆ ಬಾಣವನ್ನ. ಆಮೇಲೆ ಬಿಡ್ತಾನೆ ಬಾಣ. ರಾಮನ ಪರಾಕ್ರಮ ಎಷ್ಟು ಅಂದ್ರೆ, ರಾಮಣ್ಣ ಕೌಶಲ್ಯ ಎಷ್ಟು ಅಂದ್ರೆ, ಆ ಒಂದು ಬಾಣವನ್ನ ಬಿಡ್ತಾನಲ್ಲ ರಾಮ, ಆ ಒಂದು ಬಾಣ ಹೋಗ್ಬಿಟ್ಟು ಒಂದೇ ಲೈನಲ್ಲಿ 7 ಸಾಲ ವೃಕ್ಷಗಳು ನಿಂತಿರ್ತವೆ. ಆ 7ನ್ನು ದಾಟ್ಕೊಂಡು ಹೋಗಿ ಅಲ್ಲಿ ಆ ಪರ್ವತದ ಶಿಖರ ಏನಿತ್ತು ಅದನ್ನೂ ಒಡೆದಾಕಿ ಭೂಮಿ ಒಳಗೆ ಹೋಗಿ ಪಾತಾಳ ಲೋಕ ತನಕ ಹೋಗಿ ಪುನಃ ವಾಪಸ್ ಬಂದು ರಾಮನ ಆ ಬಾಣದ ಕಂಟೈನರ್ ಇರುತ್ತಲ್ಲ ಅದ್ರೊಳಗೆ ಕೂತ್ಕೊಂಡ್ಬಿಡುತ್ತೆ. ಅಷ್ಟು ಪರಾಕ್ರಮ ರಾಮನಿಗೆ. ವಾಲಿ ಹೊಡೆದಾಗ ಒಂದ್ ಮರ ದಾಟಿ ಇನ್ನೊಂದ್ ಮರಕ್ಕೆ ಹೋಗ್ತಾ ಇತ್ತು. ರಾಮನಿಂದ ಬಾಣ ಹೋದಾಗ 7 ಮರಗಳು ಆ ಪರ್ವತದ ಶಿಖರ ಭೂಮಿ ಒಳಗೆ ಹೋಗಿ ಪಾತಾಳ ಲೋಕದ ತನಕ ಹೋಗಿ ಮತ್ತೆ ಪುನಃ ಬಂದು ಕೂತ್ಕೊಳ್ಳುತ್ತೆ. ಆವಾಗ ಇದನ್ನ ನೋಡಿ ಸುಗ್ರೀವನಿಗೆ ನೆಮ್ಮದಿ, ಈಗ ಅವನಿಗೆ ಸಂತೋಷ. ಓ ಸರಿ ಆಯ್ತು, ನೀವು ಪರಾಕ್ರಮಿನೇ ಅಂತ ಒಪ್ಕೋತಾನೆ ಇವಾಗ. ಆವಾಗ ರಾಮ ಹೇಳ್ತಾನೆ, ಸರಿ ಏನಕ್ಕೆ ಕಾಯೋದು, ಈಗಲೇ ಹೋಗಿ ಕರ್ತ್ಕೊಂಡ್ ಬಾ ವಾಲಿನ, ಯುದ್ಧ ಶುರು ಮಾಡ್ಕೊಳ್ಳಿ ನೀವು, ನಾನು ಅವನನ್ನ ಹೊಡಿತೀನಿ ಅಂತ ಹೇಳ್ತಾರೆ. ಸರಿ, ಸುಗ್ರೀವನು ಹೋಗ್ತಾನೆ, ಧೈರ್ಯದಿಂದ ಹೋಗಿ ವಾಲಿನ ಚಾಲೆಂಜ್ ಮಾಡ್ತಾನೆ, ಬಾ ನೀನು ಇಲ್ಲಿ ಅಂತ. ವಾಲಿ ನೋಡ್ತಾನೆ, ಏನಿದು ಇಷ್ಟು ದಿನ ಈ ಸುಗ್ರೀವ ಇಷ್ಟು ತಿಂಗಳು ಇಷ್ಟು ವರ್ಷ ಸುಮ್ಮನೆ ಇದ್ನಲ್ಲ, ಇವಾಗ ಏನ್ ಸಡನ್ ಆಗಿ ಬಂದಿದ್ದಾನೆ. ಸರಿ, ಆದ್ರೆ ವಾಲಿನೂ ಉತ್ತೇಜಿತ ಆಗ್ತಾನೆ, ಅವನು ಯಾರು ನನ್ನ ಬಂದ್ ಕರಿಯಕ್ಕೆ ಅಂತ ಹೋಗ್ತಾನೆ. ಹೋಗಿ ಜೋರಾಗಿ ಯುದ್ಧ ನಡೆಯುತ್ತೆ ಇಬ್ರಿಗೂ. ಆ ಸಮಯದಲ್ಲಿ ರಾಮ ಸುಮ್ಮನೆ ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ನೋಡ್ತಾನೆ ಇರ್ತಾನೆ, ಯಾರನ್ನೂ ಹೊಡಿಯಲ್ಲ. ಈಗ ಈ ವಾಲಿಗೆ ತುಂಬಾ ಪವರ್ ಇದೆಯಲ್ಲ, ಅವನ್ ಸುಗ್ರೀವನನ್ನ ಚೆನ್ನಾಗಿ ಬಡ್ದಾಕ್ಬಿಡ್ತಾನೆ. ಸುಗ್ರೀವನ್ ತುಂಬಾ ಗಾಯ ಆಗುತ್ತೆ, ತುಂಬಾ ಏಟಾಗುತ್ತೆ, ಓಡ್ ಬಂದ್ಬಿಡ್ತಾನೆ ವಾಪಸ್ಸು. ಬಂದ್ಬಿಟ್ಟು ರಾಮನ ಹತ್ರ ವಾಲಿ ಅವನು ಹೋಗ್ಬಿಡ್ತಾನೆ. ಇವನ್ ಮತ್ತೆ ಇಲ್ಲಿ ಋಷ್ಯಮುಖ ಪರ್ವತಕ್ಕೆ ಬಂದ್ಬಿಟ್ಟು ರಾಮನ ಹತ್ರ ಸುಗ್ರೀವ ತುಂಬಾ ಬೇಜಾರು ಮಾಡ್ಕೋತಾನೆ. ಯಾಕೆ ರಾಮ, ನೀನ್ ನನಗೆ ಆಶ್ವಾಸನೆ ಕೊಟ್ಟಿಯಲ್ಲ, ನನ್ನ
ನೀನ್ ವಾಲಿನ ಹೊಡಿತೀಯ ಅಂತ ಏನಕ್ಕೆ ಈ ತರ ಮಾಡಿದೆ, ನೋಡ್ ನನ್ಗೆ ಎಷ್ಟು ಗಾಯ ಆಗಿದೆ, ಏನಕ್ಕೆ ಈ ತರ ನನ್ನನ್ನು ಪರೀಕ್ಷೆ ಮಾಡ್ತಾ ಇದೀಯ ನೀನು, ಏನಕ್ಕೆ ಈ ತರ ಮಾಡಿದೆ, ಯಾಕೆ ನೀನು ನನ್ಗೆ ಆಶ್ವಾಸನೆ ಕೊಟ್ಟಿದ್ದನ್ನ ನೀನ್ ಪಾಲಿಸ್ಲಿಲ್ಲ ಅಂತ ಕೇಳ್ತಾನೆ. ಆವಾಗ ರಾಮ ಹೇಳ್ತಾನೆ, ಇಲ್ಲ ಸುಗ್ರೀವ, ನೀವಿಬ್ರು ನನಗ್ ದೂರದಿಂದ ನಾನು ನೋಡಿದ್ನಲ್ಲ, ನೀವಿಬ್ರು ನನಗ್ ಒಂದೇ ಸಮ ಕಾಣಿಸಿದ್ರಿ. ಸೊ ನನಗ್ ಯಾರ್ ವಾಲಿ ಯಾರ್ ಸುಗ್ರೀವ ಅಂತಾನೆ ಗೊತ್ತಾಗ್ಲಿಲ್ಲ, ನನ್ ಗುರ್ತು ಹಿಡಿಯಕ್ಕೆ ಆಗ್ಲಿಲ್ಲ. ಅದಕ್ಕೆ ನಾನು ಏನ್ ಮಾಡಿದೆ, ಸರಿ ನಾನು ಎಲ್ಲಾದ್ರೂ ಒಬ್ರ ಮೇಲೆ ಬಾಣ ಬಿಟ್ಬಿಟ್ಟು ಅದು ವಾಲಿಗ್ ಬದಲು ನಿನ್ನನ್ನೇ ಬಂದ್ ತಾಕಿದ್ರೆ ಅವಾಗ ನೀನ್ ಸತ್ತೋಗ್ಬಿಡ್ತೀಯಲ್ವಾ, ಅದಕ್ಕೆ ಆ ಭಯಕ್ಕೆ ನಿನಗೆಲ್ಲಾದ್ರೂ ನಾನು ಹೊಡೆದ್ ಬಿಡಬಾರ್ದು ಅಂತ ನಾನು ಏನು ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಸರಿ ಅದಕ್ಕೆ ಏನ್ ಮಾಡೋಣ ಇವಾಗ ಅಂತಾನೆ ಸುಗ್ರೀವ. ಸೊ ರಾಮ ಹೇಳ್ತಾನೆ, ಇಲ್ಲಿ ಅದ್ಯಾವುದೋ ಒಂದು ಮರ ಇರುತ್ತೆ, ಅಲ್ಲಿ ಒಂದು ಹೂವ ಇರುತ್ತೆ, ಗಜಪುಷ್ಪಿ ಅಂತ. ಲಕ್ಷ್ಮಣನಿಗೆ ಹೇಳ್ತಾನೆ ರಾಮ, ಲಕ್ಷ್ಮಣ ಅದರಿಂದ ಒಂದು ಮಾಲೆ ತರ ಮಾಡಿಬಿಟ್ಟು ಈ ಸುಗ್ರೀವನ ಕತ್ತಲ್ಲಿ ಹಾಕುವ ಮಾಲೆನ, ಆವಾಗ ನನಗೆ ಗೊತ್ತಾಗುತ್ತೆ ಯಾರ್ ಮಾಲೆ ಹಾಕೊಂಡಿರೋ ವಾನರ ಯಾರಿದಾನೋ ಅಲ್ಲಿ ಅವನು ಸುಗ್ರೀವ ಅಂತ ನನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ರಾಮ. ಆವಾಗ ಲಕ್ಷ್ಮಣ ಆ ಮಾಲೆಯನ್ನ ತಯಾರಿಸ್ಬಿಟ್ಟು ಅದನ್ನ ಸುಗ್ರೀವ ಹತ್ರ ಹೋಗ್ತಾನೆ, ಕೈ ಮುಗಿತಾನೆ, ತಲೆಯನ್ನ ಹಿಂಗ್ ಬಗ್ಗಿಸ್ತಾನೆ. ಆವಾಗ ಲಕ್ಷ್ಮಣ ಅವನಿಗೆ ಮಾಲೆ ಹಾಕ್ತಾನೆ ಸುಗ್ರೀವನ್ಗೆ. ಈಗ ಎರಡನೇ ಬಾರಿ ಸುಗ್ರೀವನ್ಗೆ ಹೇಳ್ತಾನೆ ರಾಮ, ಸರಿ ಹೋಗಿ ಇವಾಗ ಮತ್ತೆ ಅವನನ್ನ ಕರ್ಕೊಂಬ ವಾಲಿನ, ಯುದ್ಧ ಮಾಡಿ ಇಬ್ರುನು ಅಂತ. ಈಗ ಮತ್ತೆ ಹೋಗ್ತಾನೆ ಸುಗ್ರೀವ. ಸೆಕೆಂಡ್ ಟೈಮ್ ಸುಗ್ರೀವ ಹೋದಾಗ ಆ ವಾಲಿಯ ಪತ್ನಿ ಇರ್ತಾಳಲ್ಲ ತಾರೆ ಅಂತ, ಆ ತಾರೆ ತುಂಬಾ ಬುದ್ಧಿವಂತೆ, ಅವಳು ತುಂಬಾ, ಅವಳಿಗೆ ಜ್ಞಾನ ಇದಿರೋದು. ಅವಳು ತುಂಬಾ ಒಂದು ವಾರ್ನಿಂಗ್ ಕೊಡ್ತಾಳೆ. ಅವಳು ಹೇಳ್ತಾಳೆ ವಾಲಿಗೆ, ಬೇಡ, ಈಗ ತಾನೇ ನಿಮ್ಮ ಹತ್ರ ಹೊಡ್ಸ್ಕೊಂಡು ಹೋಗಿರೋನು ಈ ಸುಗ್ರೀವ ಇವಾಗ ಮತ್ತೆ ಇಷ್ಟು ಬೇಗ ಈ ತರ ಬಂದಿದಾನಲ್ಲ, ಖಂಡಿತ ಅವ್ನಿಗೆ ಯಾರ್ದೋ ಸಹಾಯ ಇದೆ. ಮತ್ ನನಗೆ ನಮ್ಮ ಇವರೆಲ್ಲ ಫೈಂಡ್ ಔಟ್ ಮಾಡ್ಕೊಂಡು ಬಂದಿದ್ದಾರೆ ನಮ್ ಜನ. ಅಂಗದಾನು ಹೇಳಿದಾನೆ, ಅಂಗದ ಅಂದ್ರೆ ಅವ್ರ ಮಗ, ಅಂಗದಾನು ನನ್ಗೆ ಹೇಳಿದಾನೆ, ಯಾರೋ ಇಬ್ರು ಕ್ಷತ್ರಿಯರು ದಶರಥ ರಾಜನ ಪುತ್ರರು ರಾಮ ಮತ್ತು ಲಕ್ಷ್ಮಣ ಅಂತ ಬಂದಿದಾರಂತೆ. ಆ ರಾಮ ತುಂಬಾ ಪರಾಕ್ರಮಿ ಅಂತೆ, ಅವನ್ ಜೊತೆ ಇವನ್ ಸುಗ್ರೀವ ಸೇರ್ಕೊಂಡಿದ್ದಾನೆ, ಅದಕ್ಕೆ ಅವ್ನಿಗೆ ಇಷ್ಟು ಧೈರ್ಯ ಬಂದಿದೆ. ನೀವು ಹೋಗ್ಬೇಡಿ, ನಿಮ್ಗೆ ಏನಾದ್ರೂ ಆಗ್ಬಿಡುತ್ತೆ, ಬೇಡ ಅಂತ ತುಂಬಾ ಅವಳು ಹೇಳ್ತಾಳೆ, ಬುದ್ಧಿ ಹೇಳ್ತಾಳೆ. ಆದ್ರೆ ವಾಲಿ ಕೇಳಿಸ್ಕೊಳಕ್ ರೆಡಿ ಇಲ್ಲ. ಆ ತರ ಎಲ್ಲ ಏನಿಲ್ಲ, ಅವ್ನ್ ರಾಮ, ನೋಡ್ಕೊಳ್ಳೋಣ, ಅವನ್ ಏನಕ್ಕೆ ನನ್ನನ್ನು ಬಂದು ಏನಾದ್ರೂ ಮಾಡ್ತಾನೆ, ಅದೆಲ್ಲ ಏನ್ ಸಾಧ್ಯ ಇಲ್ಲ, ಬಿಟ್ಬಿಡು ನೀನ್, ಸುಗ್ರೀವನ್ಗೇನು ಶಕ್ತಿ ಇಲ್ಲ, ನಾನು ಹೋಗ್ತೀನಿ, ನಾನು ನೋಡ್ಕೊಂಡ್ ಬರ್ತೀನಿ ಅಂತ ಜೋರ್ ಮಾಡಿ ಹೋಗ್ತಾನೆ ವಾಲಿ. ಈಗ ವಾಲಿಗೂ ಸುಗ್ರೀವನ್ಗೂ ಮತ್ತೆ ಅಲ್ಲಿ ಯುದ್ಧ ನಡೆಯುತ್ತೆ. ಆ ಸಮಯದಲ್ಲಿ ಈಗ ಶ್ರೀರಾಮ ಯಾರು ಆ ಮಾಲೆ ಹಾಕೊಂಡಿದ್ದಾನೆ ಅವನ್ ಸುಗ್ರೀವ ಅಂತ ಕರೆಕ್ಟಾಗಿ ಗುರ್ತು ಹಿಡಿದು ಆ ಇನ್ನೊಂದು ವಾನರದ ಮೇಲೆ ಬಾಣ ಬಿಡ್ತಾರೆ. ಅದು ಹೋಗ್ತಾ ಆಗುತ್ತೆ, ವಾಲಿ ಕೆಳಗ್ ಬಿದ್ದು ಹೋಗ್ತಾನೆ, ಮತ್ತೆ ಅವನು ಮೃತ್ಯು ಆಗುತ್ತೆ. ಅವನ್ ಮೃತ್ಯು ಆಗಕ್ ಮುಂಚೆ ಅವನ ಬಾಣ ಹೊಡೆದಿದ್ದಕ್ಕೂ ಅವನ್ ಪ್ರಾಣ ಹೋಗಕ್ಕೂ ಒಂದು ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಅಲ್ಲಿ ವಾಲಿ ಏನೇನೋ ಪ್ರಶ್ನೆ ಕೇಳ್ತಾನೆ. ಅದ್ ಇಲ್ಲಿ ತನಕ ನಮ್ ಜನ ಅದನ್ನ ಡಿಬೇಟ್ ಮಾಡ್ತಾರೆ, ರಾಮ ಮಾಡಿದ್ ಸರಿನಾ ಅಂತ. ಅದಕ್ಕೆಲ್ಲ ಉತ್ತರ ಇದೆ, ಅದೆಲ್ಲ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಆ ವಿಷಯಗಳನ್ನ ವಾಲಿ ಕೇಳೋ ಪ್ರಶ್ನೆ, ಅದಕ್ಕೆ ರಾಮ ಹೇಳಿದ ಉತ್ತರ, ಅದೆಲ್ಲ ನಾಳೆ ನೋಡೋಣ. ಆದ್ರೆ ಇವತ್ ನಾವು ಏನೇನ್ ಘಟನೆಗಳನ್ನ ನೋಡಿದ್ವಲ್ಲ ಅದ್ರ ಬಗ್ಗೆ ಸ್ವಲ್ಪ ವಿಷಯಗಳನ್ನ ತಿಳ್ಕೊಳ್ಳೋಣ. ಈಗ ನಾವು ಮುಂದೆ ಫಸ್ಟ್ ಹೇಳಿದ್ವಿ, ಸೀತೆ ಸುಗ್ರೀವನನ್ನ ನೋಡಿ ಆ ವಾನರಗಳಲ್ಲಿ ಕೂತಿರುವಾಗ ಸುಗ್ರೀವನನ್ನ ನೋಡಿ ಆ ಆಭರಣಗಳನ್ನ ಕೆಳಗೆ ಹಾಕ್ತಾಳಂತ. ಇಲ್ಲಿ ಆಚಾರ್ಯರು ಹೇಳ್ತಾರೆ, ಈ ಸುಗ್ರೀವನ್ನ ಸೀತೆ ನೋಡೋದು ಯಾಕೆ ಮುಖ್ಯ, ಅದ್ರಲ್ಲಿ ಏನ್ ಇಂಪಾರ್ಟೆನ್ಸ್ ಇದೆ ಅಂದ್ರೆ, ಯಾರಾದ್ರೂ ಒಬ್ಬ ವ್ಯಕ್ತಿಗೆ ಭಗವಂತನ ಅನುಗ್ರಹ ಸಿಗ್ಬೇಕು ಅಂದ್ರೆ ಆ ಭಗವಂತ ಅವ್ರ ಹತ್ರ ಬರಕ್ ಮುಂಚೆ ಅವ್ರಿಗೆ ದೇವಿಯ ಕಟಾಕ್ಷ ಆಗ್ಬೇಕು. ಯಾರಿಗೆ ದೇವಿಯ ಕಟಾಕ್ಷ ಸಿಕ್ಕಿದೆಯಲ್ಲ, ಯಾರನ್ನ ಮಹಾಲಕ್ಷ್ಮಿ ದೇವಿ ನೋಡಿದಾಳಲ್ಲ ಫಸ್ಟು, ಅಂಥವ್ರಿಗೆ ಭಗವಂತನ ಒಂದು ಸಾನ್ನಿಧ್ಯ ಸಿಗೋದು, ಅಂಥವ್ರಿಗೆ ಭಗವಂತನ ಹತ್ರ ಹೋಗಿ ಅವ್ರ ಅನುಗ್ರಹ ಸಿಗಕ್ಕೆ ಸಾಧ್ಯ. ಅದಕ್ಕೆ ಸೀತೆ ಅಲ್ಲಿಂದ ಹೋಗ್ಬೇಕಾದ್ರೆ ಆ ಆಭರಣ ಕೆಳಗೆ ಹಾಕುವಾಗ ಸುಗ್ರೀವನನ್ನ ನೀಟಾಗಿ ಕರೆಕ್ಟಾಗಿ ಅವನ ಮೇಲೆ ಕಟಾಕ್ಷ ಅವ್ರದ್ದು ಬಿದ್ದಿತ್ತು. ಅವ್ರ ಕಣ್ಣು ಸುಗ್ರೀವನ್ ಮೇಲೆ ಬಿದ್ದಿದ್ರೋದ್ರಿಂದಾನೇ ಸುಗ್ರೀವನ್ಗೆ ಈಗ ಒಳ್ಳೆ ಕಾಲ ಶುರು ಆಗೋದಿದೆ. ಸರಿ, ಇವಾಗ ರಾಮ ಲಕ್ಷ್ಮಣನ ಕೇಳ್ತಾನಲ್ಲ, ನಿನಗ್ ಗೊತ್ತಾಗತ್ತಾ, ನಿನ್ ಗುರ್ತು ಹಿಡಿಬೋದಾ ಇದು ಸೀತೆದೇ ಆಭರಣನ ಅಂತ. ಈಗ ರಾಮನ್ಗೆ ಗೊತ್ತಲ್ವಾ ಯಾವ್ದು ಸೀತೆದು ಯಾವ್ದಲ್ಲ ಅಂತ, ಮತ್ತೆ ಯಾಕೆ ಲಕ್ಷ್ಮಣನ್ ಕೇಳ್ತಾ ಇದ್ದಾರೆ? ಯಾಕೆಂದ್ರೆ ರಾಮನ್ಗೆ ತುಂಬಾ ದುಃಖದಲ್ಲಿ ಅವನ್ ನರಳುತ್ತಾ ಇದ್ದಾನೆ. ಆ ದುಃಖದಲ್ಲಿ ಅವನ್ಗೇನು ಗೊತ್ತಾಗ್ತಾ ಇಲ್ಲ. ಅವನ್ಗೇನ್ ಅನ್ಸುತ್ತೆ ಅಂದ್ರೆ, ನಾನು ಯಾವುದೇ ಆಭರಣ ನೋಡಿದ್ರು ಈ ದುಃಖದಲ್ಲಿ, ನಾನು ಈ ತರ ಕಷ್ಟದಲ್ಲಿ ಅದನ್ನ ನೋಡಿದಾಗ ನಂಗೆ ಅದು ಸೀತೆನೇ ಅಂತಾನೆ ಅನ್ಸುತ್ತೆ. ಅದಕ್ಕೆ ನನಗ್ ಗೊತ್ತಾಗದೇ ಇರ್ಬೋದು, ನಾನೇನಾದ್ರೂ ತಪ್ಪು ಮಾಡ್ಬಿಡ್ತೀನಿ ಎಲ್ಲಾದ್ರೂ ಅದನ್ನ ಗುರ್ತು ಹಿಡಿಯೋದ್ರಲ್ಲಿ. ಅದಕ್ಕೆ ಲಕ್ಷ್ಮಣನ ಕೇಳ್ತಾರೆ. ಸೊ ಇದರಿಂದ ನಾವು ಒಂದು ಕಲ್ತ್ಕೋಬಹುದು. ಸಾಮಾನ್ಯವಾಗಿ ನಮಗೂನು ಏನೋ ಒಂದು ಕಷ್ಟ ಬಂದು ನಾವು ತೀರಾ ಅತಿಯಾದ ದುಃಖದಲ್ಲಿದ್ದಾಗ ನಮಗೆ
ಕಣ್ಣು ಸರಿಯಾಗಿ ಕಾಣಿಸಲ್ಲ. ನಮಗೆ ಏನ್ ನಾವು ನೋಡ್ತಾ ಇದೀವಿ, ಅದರಿಂದ ಏನಿದೆ ವಿಷಯ ಅಂತ ನಾವು ಗುರ್ತು ಹಿಡಿಯಕ್ಕೆ ನಮ್ಗೆ ಆಗದೆ ಇರ್ಬೋದು. ಆಗ ನಾವು ಕೂಡ ಯಾರಾದ್ರೂ ನಮ್ಮ ಜೊತೆಲಿರೋರು, ಯಾರಿಗೆ ಅಷ್ಟು ನಮ್ಮಷ್ಟು ಮಟ್ಟದಲ್ಲಿ ಅಲ್ಲಿ ಅಫೆಕ್ಟ್ ಆಗಿಲ್ವಲ್ಲ, ನಮ್ಮಷ್ಟು ಯಾರಿಗ್ ದುಃಖ ಇಲ್ವಲ್ಲ ಆ ವಿಷಯದ ಬಗ್ಗೆ, ಅವ್ರನ್ನ ನಾವು ಕೇಳ್ಬಿಟ್ಟು ಅವ್ರ ಒಂದು ಸಲಹೆ ನಾವು ತಗೋಬೇಕು. ಇದ್ ನಾವು ಕಲ್ತ್ಕೋಬೇಕು. ಸರಿ, ಮುಂದೆ ನಾವು ನೋಡಿದ್ವಿ, ಆಲ್ರೆಡಿ ಆಚಾರ್ಯರು ಹೇಳಿದ್ದಾರೆ. ಲಕ್ಷ್ಮಣನಿಗೆ ಬರೀ ಸೀತೆಯ ಕಾಲುಂಗ್ರ, ಸೀತೆಯ ಆ ಗೆಜ್ಜೆ ಅದಷ್ಟೇ ಗೊತ್ತಾಯ್ತು. ಯಾಕೆಂದ್ರೆ ಅವನ್ ಯಾವತ್ತೂ ಸೀತೆಯ ಶರೀರವನ್ನ ಆ ಪಾದಕ್ಕಿಂತ ಮೇಲಿನ ಭಾಗ ಅವನ್ ಯಾವತ್ತೂ ಎತ್ತಿ ನೋಡೇ ಇಲ್ಲ. ಅಷ್ಟು ಅವನ್ಗೆ ಒಂದು ಮಾತೃತ್ವ ಭಾವ, ಅಷ್ಟೊಂದು ಅವ್ರಿಗೆ ಸೇವಾ ಭಾವ ಸೀತೆಯಲ್ಲಿ. ಈಗ ಈ ಯುದ್ಧ ನಾವು ನೋಡಿದ್ವಿ. ರಾಮ ಅಲ್ಲಿ ನಿಂತ್ಕೊಂಡಿರ್ತಾನೆ, ಸುಗ್ರೀವ ಮತ್ತು ವಾಲಿ ಇಬ್ರು ಜಗಳ ಮಾಡ್ತಾರೆ. ಆ ಸಮಯದಲ್ಲಿ ಯಾಕೆ ಮೊದಲನೇ ಬಾರಿ ರಾಮ ಬಾಣವನ್ನ ಬಿಡ್ಲಿಲ್ಲ? ರಾಮನಿಗೆಲ್ಲ ಗೊತ್ತಾಗುತ್ತೆ, ಅವನ್ಗೇನ್ ಯಾರ್ ವಾಲಿ ಯಾರ್ ಸುಗ್ರೀವ ಗೊತ್ತಾಗಲ್ಲ ಅನ್ನೋದು ಅದು ಹೇಳಿದಾನ ಅವನು ಸುಗ್ರೀವನ ಹತ್ರ. ಆದ್ರೆ ಯಾವ ಕಾರಣದಿಂದ ಅವನು ಸುಗ್ರೀವ ಅಲ್ಲಿ ಸ್ವಲ್ಪ ಏಟ್ ಬೀಳ್ಲಿ ಅವನ್ಗೆ ಅಂತ ಬಿಟ್ಟಿರ್ತಾನೆ? ಇಲ್ಲಿ ಆಚಾರ್ಯರು ಹೇಳ್ತಾರೆ, ಇದರಲ್ಲಿ 2 ಅಂಶ ಇದೆ. ಮೊದಲನೇದಾಗಿ, ಈ ಸುಗ್ರೀವನಿಗೆ ಅವನ್ ಮೊದಲನೇ ತಪ್ಪು ಮಾಡಿದ್ದು ರಾಮನ ಒಂದು ಕೌಶಲ್ಯದಲ್ಲಿ, ರಾಮನ ಒಂದು ಕೆಪಾಸಿಟಿಯಲ್ಲಿ, ರಾಮನಿಗೇನ್ ಕ್ಷಮತೆ ಇದೆ, ಅವನ್ಗೇನ್ ಪರಾಕ್ರಮ ಇದೆ, ಅದರಲ್ಲಿ ವಿಶ್ವಾಸ ಇರಲಿಲ್ಲ ಸುಗ್ರೀವನ್ಗೆ. ರಾಮ ಏನ್ ಹೇಳಿದ್ರು ಅದನ್ನ ನಂಬೇಕಿತ್ತು ಸುಗ್ರೀವ, ಆದ್ರೆ ಅವನ್ ವಿಶ್ವಾಸ ಇರಲಿಲ್ಲ. ಅವನು ಸ್ವತಃ ರಾಮನಿಗೆ ಪರೀಕ್ಷೆ ಇಡಕ್ ಹೊರಟ ಅಲ್ಲ, ರಾಮನನ್ನೇ ಪರೀಕ್ಷೆ ಮಾಡ್ದ. ಅದಕ್ಕಾಗಿ ಅವನಿಗೊಂದು ಶಿಕ್ಷೆ ಆಗ್ಬೇಕಿತ್ತು. ಎರಡನೇದಾಗಿ, ಸುಗ್ರೀವ ಏನ್ ಮಾಡಿದ್ದ, ಸ್ಟಾರ್ಟಿಂಗ್ ಇಂದಲೇ ಏನೇ ಆದ್ರೂ ರಾಮನ ಹತ್ರ ಮಾತಾಡಿ, ರಾಮನಿಗೆ ಗೌರವ ಕೊಟ್ಟು, ರಾಮನಿಗೆ ಇಂಪಾರ್ಟೆನ್ಸ್ ಕೊಟ್ಟು ನಡ್ಕೊಳ್ತಾ ಇದ್ದ. ಆದ್ರೆ ಲಕ್ಷ್ಮಣನಿಗೆ ಒಂಚೂರು ಏನು ಮಾತಾಡಿಸ್ತಾ ಇರ್ಲಿಲ್ಲ. ಲಕ್ಷ್ಮಣನನ್ನ ಟೋಟಲ್ ಆಗಿ ದುರ್ಲಕ್ಷ್ಯ ಮಾಡ್ಬಿಟ್ಟಿದ್ದ. ಆ ಅಂಶ ರಾಮನಿಗೆ ಇಷ್ಟ ಆಗ್ಲಿಲ್ಲ. ಎಲ್ಲಾದ್ರೂ ಕೂತ್ಕೋಬೇಕಂದ್ರೆ ಸುಗ್ರೀವ ಬಂದ್ಬಿಟ್ಟು ಆ ಯಾವುದೋ ಒಂದು ಗಿಡದಿಂದ ಆ ಎಲೆಗಳನ್ನೆಲ್ಲ ತೆಗೆದು ಹಾಕ್ಬಿಟ್ಟು ರಾಮನಿಗೆ ಒಂದು ಆಸನ ತರ ಮಾಡ್ಬಿಟ್ಟು ಕೂತ್ಕೊಳ್ಳಿ ಅಂತ ರಾಮನಿಗೆ ಹೇಳ್ತಾ ಇದ್ದ. ಅಲ್ಲಿ ಲಕ್ಷ್ಮಣನ ಕಣ್ಕೋತಾನೆ ಇರ್ಲಿಲ್ಲ, ಲಕ್ಷ್ಮಣನ ಕಡೆ ನೋಡ್ತಾನೂ ಇರ್ಲಿಲ್ಲ. ಸೊ ಈ ತರ ಇವಾಗ ಲಕ್ಷ್ಮಣ ಬಂದ್ಬಿಟ್ಟು ರಾಮನ ದಾಸ, ರಾಮನ ಸೇವಕ. ಸೊ ಲಕ್ಷ್ಮಣ ಬಂದ್ಬಿಟ್ಟು ರಾಮನ ಭಕ್ತ. ಸೊ ಭಗವಂತನಿಗೆ ಯಾವಾಗ್ಲೂನು ತನಗೇನಾದ್ರೂ ಅಪಮಾನ ಮಾಡಿದ್ರು ಅವನ್ ಸಹಿಸ್ಕೊಂಡ್ಬಿಡ್ತಾನೆ. ಆದ್ರೆ ಯಾವಾಗ ತನ್ನ ಭಕ್ತನಿಗೆ ಯಾರಾದ್ರೂ ಅವಮಾನ ಮಾಡ್ತಾರಲ್ಲ, ತನ್ನ ಭಕ್ತನ ಅಪಚಾರ ಆಗತ್ತಲ್ಲ, ಭಾಗವತ ಅಪಚಾರ ನಡೆದ್ರೆ ಭಗವಂತ ಅದನ್ನ ಸಹಿಸ್ಕೊಳ್ಳೋದೇ ಇಲ್ಲ. ಸೊ ಸುಗ್ರೀವನಿಗೆ ಬುದ್ಧಿ ಹೇಳ್ಕೊಡ್ಬೇಕಿತ್ತು. ಅದಕ್ಕೆ ಏನ್ ಮಾಡ್ತಾರ ರಾಮ, ಲಕ್ಷ್ಮಣನ ಕೈಯಿಂದ ಆ ಮಾಲೆಯನ್ನ ಸುಗ್ರೀವನಿಗೆ ಹಾಕಿಸ್ತಾರೆ. ಅಂದ್ರೆ ಸುಗ್ರೀವ ಇವಾಗ ಆ ಮಾಲೆ ತಗೊಳಕ್ಕೆ ಅವನಿಗೆ ಅದು ಗೊತ್ತಾಗಿಲ್ಲ ವಿಷಯ. ನಾನ್ ಭಾಗವತ ಅಪಚಾರ ಮಾಡಿದೀನಿ, ನನ್ ಲಕ್ಷ್ಮಣನಿಗೆ ಗೌರವ ಕೊಟ್ಟಿಲ್ಲ ಅನ್ನೋದು ಅವನ್ಗೆ ಅರಿವೇ ಇಲ್ಲ. ಆದ್ರೆ ರಾಮ ಹೇಗ್ ಮಾಡ್ತಾರೆ ಅಂದ್ರೆ, ನೇಮ್ ಸೇಕ್ ಅಟ್ಲೀಸ್ಟ್ ಆ ಒಂದು ಕೃತಿಯಿಂದನಾದ್ರೂ ಸುಗ್ರೀವ ಲಕ್ಷ್ಮಣನ್ ಮುಂದೆ ಕತ್ತು ಬಗ್ಗಿಸ್ತಾನೆ, ತಲೆ ಬಗ್ಗಿಸ್ತಾನೆ, ಕೈ ಮುಗಿತಾನೆ. ಆ ಸಮಯದಲ್ಲಿ ಲಕ್ಷ್ಮಣ ಅದನ್ನ ಹಾಕಿದಾಗ ಆವಾಗ ಭಗವಂತನಿಗೆ ಸಂತೋಷ, ಆವಾಗ ರಾಮನಿಗೆ ಸಂತೋಷ. ಸರಿ, ಲಕ್ಷ್ಮಣನಿಗೆ ಇವನು ಗೌರವ ಕೊಟ್ಟಿದ್ದಾನೆ, ಲಕ್ಷ್ಮಣನ ಮುಂದೆ ಇವನ್ ತಲೆ ಬಗ್ಗಿಸಿದಾನೆ ಅಂತ ಆ ರೀತಿಯಲ್ಲಿ ಆಗ್ಬೇಕು ಅಂತ ಹೇಳಿ ಮೊದಲನೇ ಬಾರಿಗೆ ವಾಲಿನ ಏನು ಮಾಡ್ಲಿಲ್ಲ. ಸುಗ್ರೀವನಿಗೆ ಏಟ್ ಬಿತ್ತು, ಅವನಿಗೊಂದು ಶಿಕ್ಷೆ ಆಯ್ತು. ಈ ಘಟನೆ ಆದ್ಮೇಲೆ 2ನೇ ಬಾರಿ ವಾಲಿ ಬಂದಾಗ ರಾಮನಿಗೆ ಇವಾಗೇನು ಪ್ರಾಬ್ಲಮ್ ಇಲ್ಲ. ಸೊ ಆವಾಗ ಬಾಣ ಬಿಟ್ಬಿಟ್ಟು ಆ ವಾಲಿಯ ಸಂಹಾರ ಆಗತ್ತೆ. ಕಂಬರಾಮಾಯಣದಲ್ಲಿ ಒಂದು ಸ್ವಾರಸ್ಯವಾಗಿ ಒಂದು ವಿಷಯ ಹೇಳ್ತಾರೆ. ಈ ರಾಮ ಆ ಬಾಣ ಬಿಟ್ನಲ್ಲ, ಆವಾಗ ಆ ಬಾಣಕ್ಕೆ ಆ 7 ಮರಗಳನ್ನು ಹೊಡಿ ಅಂತ ಹೇಳಿಲ್ಲ ಮಂತ್ರದಲ್ಲಿ, ಆ 7 ವಸ್ತುಗಳನ್ನು ಹೊಡಿ ಅಂತ ಹೇಳ್ತಾನಂತೆ. ಅದಕ್ಕೆ ಈ ಪ್ರಪಂಚದಲ್ಲಿ ಏನೆಲ್ಲ 7 ಗುಂಪಲ್ಲಿ ಇರುತ್ತಲ್ಲ ಅದಕ್ಕೆಲ್ಲ ಹೆದರಿಕೆ ಆಯ್ತಂತೆ. ಅಂದ್ರೆ ಸಪ್ತ ಸಮುದ್ರ ಅಂತ ಹೇಳ್ತೀವಿ, ಆ ಸಪ್ತ ಸಮುದ್ರಗಳಿಗೆಲ್ಲ ಭಯ ಆಯ್ತಂತೆ. ಸಪ್ತ ಲೋಕ ನಾವು ಹೇಳ್ತೀವಲ್ಲ, ನಮ್ ಭುವ ಸ್ವಹ ಮಹಾಜನ ತಪ, ಮತ್ತು ಈ ಕಡೆ ಕೆಳಗಡೆ ಅತಳ ಬಿತ್ತಳ ಸುತಳ ಪಾತಾಳ ತಳ ತಳ ಅಂತ ಆ ಎಲ್ಲ ಸಪ್ತ ಲೋಕಗಳಿಗೂ ಭಯ ಆಯ್ತಂತೆ. ಸಪ್ತ ಗಿರಿಗಳು ಅವುಗಳಿಗೆ ಭಯ ಆಯ್ತಂತೆ. ಋಷಿಗಳು, ಸಪ್ತ ಋಷಿಗಳು ಅವ್ರಿಗೆ ಭಯ ಆಯ್ತಂತೆ. ಸಪ್ತ ಕನ್ಯೆಯರು ಅವ್ರಿಗೆಲ್ರೂ ಭಯ ಆಯ್ತಂತೆ. ಎಲ್ಲಾದ್ರೂ ರಾಮನ್ ಬಾಣ ಬಂದು ನಮ್ಮನ್ನೆಲ್ಲ ತಾಗ್ಬಿಟ್ಟು ಹೋಗ್ಬಿಡುತ್ತಾ, ನಮ್ಮನ್ನ ನಾಶ ಮಾಡ್ಬಿಡುತ್ತಾ ಅಂತ. ಆದ್ರೆ ಏನಾಯ್ತು, ಆ 7 ಮರಗಳು ಬಿದ್ವು, ಅದ್ರ ಜೊತೆಗೆ ಭೂಮಿ ಒಳಗೆ ಹೋಗಿ ಪಾತಾಳಕ್ಕೆ ಹೋಗಿ ಆ ಬಾಣ ಮತ್ತೆ ವಾಪಸ್ ಬಂತು. ಅಷ್ಟಾಯ್ತು. ಈ ತಾರೆ ಹೇಳ್ತಾಳಲ್ಲ ವಾಲಿಗೆ,
ಖಂಡಿತ ಯಾರಿಂದಾನೋ ಅವನಿಗೆ ಸಹಾಯ ಇದೆ ಅಂತ. ಅಲ್ಲಿ ಅವಳಿಗೆ ಗುರ್ತು ಹಿಡಿಯಕ್ಕಾಗ್ತಾ ಇದೆ. ರಾಮನ ಗುಣಗಳನ್ನ ಅವಳಲ್ಲಿ ಹೇಳ್ತಾಳೆ. ನಿವಾಸ ವೃಕ್ಷ ಸಾಧೂನಾಂ ಆಪನ್ನಾನಾಂ ಪರಾಗತಿ ಆರ್ತಾನಾಂ ಸಂಶ್ರಯ ಚೈವ ಯಶಸ ಚ ಏಕಭಾಜನಂ. ಈ ರಾಮ ಯಾರಂದ್ರೆ, ಯಾರೆಲ್ಲ ಸಾಧುಗಳಿದಾರಲ್ಲ ಅವ್ರಿಗೆ ಅವನೇ ಒಬ್ಬ ಆಶ್ರಯ. ಯಾರೆಲ್ಲ ಕಷ್ಟದಲ್ಲಿದಾರಲ್ಲ ಅವನೇ ಅವ್ರಿಗೆ ಗತಿ. ಮತ್ತೆ ಯಾರು ತುಂಬಾ ಒತ್ಲಾಡ್ತಾ ಇದ್ದಾರೆ ಅವರಿಗೆಲ್ಲ ಈ ರಾಮನ ಕೃಪೆ ಅದೇ ಅವರ ನಿವಾಸ ಸ್ಥಾನ. ರಾಮನಲ್ಲೇ ಅವ್ರು ಹೋಗಿ ಬೇಡೋದು ಅಂತ ಎಷ್ಟು ಚೆನ್ನಾಗಿ ಅವಳು ಹೇಳ್ತಾಳೆ ರಾಮನ ಗುಣ ಏನಿದೆ ಅಂತ. ಆದ್ರೆ ವಾಲ್ಮೀಕಿ ಹೇಳ್ತಾರೆ, ತದಾಹಿತಾರ ಹಿತಮೇವ ವಾಕ್ಯಂ ತಂ ವಾಲಿನಂ ಪಥ್ಯಂ ಇದಂ ಬಭಾಷೆ ನ ರೋಚತೆ ತದ್ವಚನಂ ಹಿತಸ್ಯ ಕಾಲ ಅಭಿಪನ್ನಸ್ಯ ವಿನಾಶಕಾಲೆ. ಈ ತಾರೆ ಹಿತವಾಗಿ ಎಲ್ಲ ವಿಷಯಗಳನ್ನು ಹೇಳ್ತಾಳೆ. ವಾಲಿಗೆ ಒಳ್ಳೇದಾಗ್ಲಿ ಅಂತ ಹಿತಕರವಾಗಿ ಒಳ್ಳೆ ಸಲಹೆ ಕೊಡ್ತಾಳೆ. ಆದರೆ ಅದು ವಾಲಿಗೆ ಅದೇನು ಇಷ್ಟ ಆಗಲ್ಲ. ಅವನ ಮೇಲೆ ಅದೇನು ಒಂದು ಇಂಪ್ಯಾಕ್ಟೇ ಇರಲ್ಲ. ಅವನೇನು ಅದನ್ನ ಕೇಳಿಸ್ಕೊಳ್ಳೋದೇ ಇಲ್ಲ, ಗಮನನೇ ಕೊಡಲ್ಲ ಅದ್ರ ಕಡೆಗೆ. ಯಾಕೆಂದ್ರೆ ಅವನಿಗೆ ಕೆಟ್ಟ ಕಾಲ ಬಂದಿದೆ, ಅವನ ವಿನಾಶದ ಕಾಲ ಬಂದಿದೆ. ಅದಕ್ಕೆ ಅವನು ಅವನ ಹಿತೈಷಿಗಳೋ ಅವ್ರು ಒಳ್ಳೆ ಮಾತನ್ನು ಹೇಳಿದ್ರು ಅದನ್ನ ಕೇಳಿಸ್ಕೊಳಕ್ ಅವನು ರೆಡಿ ಇಲ್ಲ. ಇದರಿಂದ ನಾವು ಕಲ್ತ್ಕೋಬೇಕು. ಸುಮಾರು ಸಲಿ ನಮ್ಗೇನಾಗುತ್ತೆ ಅಂದ್ರೆ, ಎಷ್ಟೋ ಸಲಿ ನಮಗೂ ಯಾರಾದ್ರೂ ಒಂದು ಪರಿಸ್ಥಿತಿಯಲ್ಲಿ ನಾವು ಕಷ್ಟದಲ್ಲಿದ್ದಾಗ ಅಥವಾ ನಾವು ಏನೋ ಒಂದು ನಿರ್ಧಾರ ಮಾಡಿ ಒಂದು ಪರ್ಟಿಕ್ಯುಲರ್ ವಿಧದಲ್ಲಿ ನಾವು ಒಂದು ಕೃತಿ ಮಾಡಕ್ ಹೊರಟಾಗ ನಮ್ಮ ಹಿತೈಷಿಗಳು ನಮಗೆ ಸಲಹೆ ಕೊಡ್ತಾರೆ, ಈ ತರ ಮಾಡಬೇಡ, ಇದು ಒಳ್ಳೇದಲ್ಲ ನಿನಗೆ ಅಂತ. ನಮಗೆ ಅದು ಕೇಳಿಸ್ಕೊಳಕ್ ಇಷ್ಟ ಇಲ್ಲ. ಅವ್ರು ಹೇಳ್ತಾ ಇರೋದು ನಾವೇನ್ ಮಾಡ್ಬೇಕು ಅನ್ಕೊಂಡಿದೀವೋ ಅವ್ರೇನ್ ಹೇಳ್ತಾ ಇರೋದು ಅದು ವಿರುದ್ಧವಾಗಿದ್ರೆ ನಮಗದು ಇಷ್ಟ ಆಗಲ್ಲ. ಅವ್ರು ಏನ್ ನಮಗೆ ಹೇಳೋದು, ಅವ್ರಿಗೇನ್ ಗೊತ್ತಿಲ್ಲ ಬಿಡು, ನನ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೋತೀನಿ, ಏನಾಗಲ್ಲ ಬಿಡು ಅಂತ ನಾವು ಈ ತರ ಹೇಳ್ತೀವಿ. ಆದ್ರೆ ಆ ತರ ಇದ್ದಾಗ ಸುಮಾರು ಸಲಿ ಹೇಳ್ತಾರೆ, ನಾವು ಎಲ್ರೂ ಹೇಳ್ತೀವಲ್ಲ, ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ. ನಮ್ ವಿನಾಶದ ಸಮಯ ಬಂದ್ರೆ, ನಮಗ್ ಕೆಟ್ಟ ಕಾಲ ಬಂದ್ರೆ ನಮ್ ಬುದ್ಧಿನೂ ಭ್ರಷ್ಟ ಆಗೋಗ್ಬಿಡುತ್ತೆ. ಆಗ ಯಾವುದೋ ಒಂದ್ ಸಮಯದಲ್ಲಿ ಯಾರೋ ನನಗೊಂದು ಸಲಹೆ ಕೊಡ್ತಾ ಇದಾರಂದ್ರೆ ಖಂಡಿತ ಅದನ್ನ ಕೇಳಿಸ್ಕೋಬೇಕು. ಅಟ್ಲೀಸ್ಟ್ ಅಷ್ಟಾದ್ರೂ ನಾವು ಒಂದು ಪೇಷನ್ಸ್ ಇಟ್ಕೋಬೇಕು. ಅವ್ರು ಏನ್ ಹೇಳ್ತಾ ಇದಾರೆ ಅಂತ ಕೇಳಿಸ್ಕೋಬೇಕು. ಅದನ್ನ ನಾವು ಆಲೋಚನೆ ಮಾಡಿ ಅದು ಸರಿನಾ ತಪ್ಪಾ ಏನು ಅಂತ ಆಮೇಲೆ ನಿಧಾನಕ್ಕೆ ನಿರ್ಧಾರ ತಗೋಬೇಕು. ಆದ್ರೆ ಯಾರು ಹೇಳಿದ ಮಾತನ್ನು ನಾವು ನಾನು ಕೇಳಿಸ್ಕೊಳ್ಳೋದೇ ಇಲ್ಲ ಅಂತ ಆ ತರ ಮುದ್ದಾಕ್ಬಿಟ್ಟು ನಾವು ಹೋಗ್ಬಾರ್ದು. ಆ ತರ ಮಾಡಿದ್ರೆ ನಮಗೂ ವಾಲಿ ಪರಿಸ್ಥಿತಿನೇ ಬರುತ್ತೆ. ಸೊ ಇಷ್ಟೆಲ್ಲ ವಿಷಯಗಳು ಇವತ್ತಿನ ಪ್ರಸಂಗದಲ್ಲಿ ನಾವು ನೋಡಿದೀವಿ. ಆಚಾರ್ಯರ ಕೃಪೆಯಿಂದ ನಮ್ಗೆ ಇದೆಲ್ಲ ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗಿದೆ. ಅದಕ್ಕಾಗಿ ಆಚಾರ್ಯರು ಮತ್ತು ಶ್ರೀರಾಮಚಂದ್ರರ ಚರಣಗಳಲ್ಲಿ ವಂದಿಸೋಣ, ಕೃತಜ್ಞತೆಯನ್ನ ಸಲ್ಲಿಸೋಣ, ಮತ್ತು ಅವರ ಆಶೀರ್ವಾದ ನಮ್ಮ ಮೇಲಿರ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಳಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲ ಲೋಕಾಯ ರಾಮಭದ್ರಾಯ ಮಂಗಳಂ. ಶ್ರೀಮತೆ ರಘುವೀರಾಯ ಸೇತೂಲಂಘಿತ ಸಿಂಧವೇ ಜಿತರಾಕ್ಷಸರಾಜಾಯ ರಣಧೀರಾಯ ಮಂಗಳಂ. ಮಂಗಳಾಶಾಸನಪರೈರ್ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಧನ್ಯವಾದ. ಮತ್ತೆ ನಾಳೆ ಸಿಗೋಣ. ಮುಂದೆ ಏನಾಯ್ತು ಅಂತ ನೋಡೋಣ. ನಮಸ್ಕಾರ.